ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಂದು ಕಿರಣ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಜೊತೆ ಬಂದಿದ್ದೀನಿ. ಇದು ಎಷ್ಟೋ ಜನರುಗಳ ಕನಸಿನ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತೋ ನಿಮ್ಗೆ ಅಷ್ಟು ಇನ್ಫಾರ್ಮೇಷನ್ನ ಕೊಡ್ತೀನಿ ಗೈಸ್. ಬನ್ನಿ, ಇವತ್ತು ನನ್ನ ಟಾಪಿಕ್ ಬಂದು ಅಬ್ರಾಡಲ್ಲಿ ಕೆಲಸ ತಗೊಳ್ಳೋಕ್ಕೆ ನಿಮ್ಗೆ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿ, ಆ್ಯಂಡ್ ಏನೇನೆಲ್ಲ ರೆಡಿ ಆಗಬೇಕು. ತುಂಬ ಪ್ರೊಸೀಜರ್ ಇದೆ ಗೈಸ್, ಸಿಕ್ಕಾಪಟ್ಟೆ ಇದೆ. ನಾನು ಒಂದನ್ನು ಮಿಸ್ ಮಾಡದೆ ಹೇಳೋಣ ಅಂತ ನಾನು ನೋಟ್ ಡೌನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಿಮಗೋಸ್ಕರ ಒಂದೊಂದಾಗಿ ಕವರ್ ಮಾಡೋಣ ಬನ್ನಿ. ಆ್ಯಂಡ್ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಫಸ್ಟು ನಿಮ್ಮ ಗುರಿ ಏನು ಅಂತ ಡಿಸೈಡ್ ಮಾಡ್ಕೊಳ್ಳಿ ಗೈಸ್. ಅಂದರೆ ನಿಮ್ಮದು ಡೆಸ್ಟಿನೇಷನ್ ಯಾವುದು ಅಂತ ಫಸ್ಟ್ ನೀವು. ಅದಾದಮೇಲೆ ನೆಕ್ಸ್ಟ್ ನೀವು ಯಾವ ಕಂಟ್ರಿಗೆ ಹೋಗಬೇಕು ಅಂತ ಆಸೆ ಪಡ್ತೀರ ಅದಕ್ಕೆ ನೀವು ಫಸ್ಟ್ ಸ್ಟಿಕ್ ಆನ್ ಆಗಬೇಕು. ಫಾರ್ ಎಕ್ಸಾಂಪಲ್, ನೀವು ಆಸ್ಟ್ರೇಲಿಯಾಗೆ ಹೋಗ್ಬೇಕಾ, ಕೆನಡಾಗೆ ಹೋಗ್ಬೇಕಾ, ಇಲ್ಲ ಜರ್ಮನಿಗೆ ಹೋಗ್ಬೇಕಾ, US ಹೋಗ್ಬೇಕಾ, UK ಹೋಗ್ಬೇಕಾ. ಸೊ ಫಸ್ಟ್ ನೀವು ಅದನ್ನು ನೀವು ಕರೆಕ್ಟಾಗಿ ಕ್ಲಿಯರ್ ಮೈಂಡಲ್ಲಿ ಇರಬೇಕು. ಆ್ಯಂಡ್ ಡೊಮೈನು, ಯಾವ ಡೊಮೈನಲ್ಲಿ ನೀವು ವರ್ಕ್ ಮಾಡಬೇಕು, ಈ IT ವರ್ಕ್ ಮಾಡಬೇಕಾ, ಇಲ್ಲ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡಬೇಕಾ, ಇಲ್ಲಾಂದರೆ ಹಾಸ್ಪಿಟಲೈಸೇಷನ್ ಅದರಲ್ಲಿ ವರ್ಕ್ ಮಾಡಬೇಕಾ, ಮೆಡಿಕಲ್ಸು ಅದು. ಆ್ಯಂಡ್ ಬೇರೆ ಬೇರೆ ಯಾವ ಥರ ನಿಮ್ಮದು ಯಾವ ಡೊಮೈನಲ್ಲಿ ನಿಮ್ಗೆ ತುಂಬ ಇಂಟ್ರೆಸ್ಟ್ ಇದೆ. ನಾನು ಇವಾಗ ಮಾರ್ಕೆಟಿಂಗೇ ಮಾಡಬೇಕು, ಯಾವ ಕಂಪ್ನಿ ಈ ದೇಶಕ್ಕೆ ಹೋಗಬೇಕು, ಈ ಥರ ನೀವು ಫಸ್ಟು ನಿಮ್ಮ ಮೈಂಡ್ನ ಕ್ಲಿಯರ್ ಇಟ್ಕೊಳ್ಳಿ. ಈ 3 ವಿಚಾರದಲ್ಲಿ ಫಸ್ಟು ನಿಮ್ಮ ಗುರಿ ಏನು, ಯಾವ ದೇಶಕ್ಕೆ ಹೋಗಬೇಕು, ಯಾವ ಡೊಮೈನಲ್ಲಿ ಇರಬೇಕು. ಸೊ ಈ 3ರಲ್ಲಿ ನೀವು ಫುಲ್ ಕ್ಲಿಯರ್ ಆಗಬೇಕು. ಪಾಯಿಂಟ್ ನಂಬರ್ 1, ಓಕೆನಾ. ಪಾಯಿಂಟ್ ನಂಬರ್ 2 ಬಂದು ಸ್ಕಿಲ್ಸ್ ಆ್ಯಂಡ್ ಎಜುಕೇಷನು. ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಯು ವಾಂಟ್ ಗೋ ಅಬ್ರಾಡ್ ಯು ಶುಡ್ ಬಿ ಮೋರ್ ಸ್ಕಿಲ್ಡ್ ಪರ್ಸನ್. ಆ್ಯಂಡ್ ಡಿಗ್ರಿ ತಗೊಳ್ಳೋಕ್ಕೆ ಜಾಬ್ ತಗೊಳಕ್ಕಾಗಲ್ಲ. ಬಿಕಾಸ್ ಬ್ಯಾಂಗ್ಳೂರಲ್ಲಿ ಇಲ್ಲೆಲ್ಲ ಡಿಗ್ರಿ ಮಾಡಿಕೊಂಡು ಅದರೊಂದು ಟ್ರೈನಿಂಗ್ ಮಾಡಿಕೊಂಡು ಇಲ್ಲ ಜಾಬಿಗೆ ಸೇರ್ಕೊಂಡಾದ್ಮೇಲೆ ಟ್ರೈನಿಂಗ್ ಮಾಡ್ಬೋದು. ಬಟ್ ಇಫ್ ಯು ವಾಂಟ್ ಗೋ ಅಬ್ರಾಡ್ ಯು ಶುಡ್ ಬಿ ಮೋರ್ ಸ್ಕಿಲ್ಡ್ ಪರ್ಸನ್ನು. ಸೊ ಕಮ್ಯುನಿಕೇಷನ್ ಅಂತ ಬಂದರೆ ಪಕ್ಕಾ ಫ್ಲೂಯೆನ್ಸಿ ಇರಬೇಕು ಇಂಗ್ಲೀಷಲ್ಲಿ. ಆ್ಯಂಡ್ ಆಲ್ಸೋ ರೈಟಿಂಗ್ ಪ್ರೆಸೆಂಟೇಷನ್ ಆಲ್ಸೋ ನಿಮಗೆ ತುಂಬಾ ಚೆನ್ನಾಗಿರಬೇಕು ಗೈಸ್. ಅದು ಪಾಯಿಂಟ್ ನಂಬರ್ 2 ಆಯಿತು. ವೆನ್ ಇಟ್ ಕಮ್ಸ್ ಟು ಪಾಯಿಂಟ್ ನಂಬರ್ 3, ನಿಮಗೆ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು, ಆ್ಯಂಡ್ ಟೀಮ್ ವರ್ಕ್ ಇರಬೇಕು, ಆ್ಯಂಡ್ ಆಲ್ಸೋ ಪ್ರಾಬ್ಲಮ್ ಸಾಲ್ವರ್ ಕೆಪಾಸಿಟಿ ಇರಬೇಕು. ಸೊ ಇದೆಲ್ಲದರಲ್ಲೂ ನೀವು ಆಲ್ರೌಂಡರ್ ಥರ ಇರಬೇಕು. ಸಾಫ್ಟ್ ಸ್ಕಿಲ್ಲಲ್ಲಿ ನೀವು ಯು ಶುಡ್ ಬಿ ಇನ್ ಅ ಹೈ, ಆ ಥರ ಸಾಫ್ಟ್ ಸ್ಕಿಲ್ ತುಂಬ ಚೆನ್ನಾಗಿರಬೇಕು. ಆ್ಯಂಡ್ ಕಂಟ್ರಿ ಸ್ಪೆಸಿಫಿಕ್ ಲೈಸೆನ್ಸ್ನ ಚೆಕ್ ಮಾಡ್ಕೊಳ್ಳಿ, ಕ್ರೆಡೆನ್ಷಿಯಲ್ ಎಲ್ಲ. ಸೊ ಅದ್ರ ಬಗ್ಗೆನೂ ಸ್ವಲ್ಪ ಕಾನ್ಸಂಟ್ರೇಷನ್ ತಗೊಂಡು ನೀವೆಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಎಷ್ಟೋ ದೇಶಗಳಲ್ಲಿ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಸ್ಕೋರ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಅದು ಯಾವ ಥರ ಅಂತ ಹೇಳಿದ್ರೆ ಇದಿದೆಯಲ್ವಾ, IELTS ಆರ್ TOEFL, ಅದರದ್ದು ಸ್ಕೋರ್ಸ್ ಕಾರ್ಡ್ಸು, ಅದರದ್ದು ಸರ್ಟಿಫಿಕೇಷನ್ಸು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಕೋರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಕ್ಚುಲಿ. TOEFL ಬಂದು ಅದು ಎಂಟ್ರೆನ್ಸ್ ಎಕ್ಸಾಮ್ ಥರ. ಬಿಕಾಸ್ ನನಗೂ ಅದು ಸ್ವಲ್ಪ ಅವೇರ್ ಇದೆ. ಯಾಕಂದರೆ ಗೇಟ್ ಎಕ್ಸಾಮ್ ಬರೀಬೇಕು ಅಂತ ಅಂದರೆ, ಗೇಟ್ ಎಕ್ಸಾಮು MS ಮಾಡಬೇಕು, ಅಬ್ರಾಡ್ಗೆ ಹೋಗಬೇಕು ಅಂತ ಅಂದರೆ ನಾವು ಗೇಟ್ ಎಕ್ಸಾಮ್ ಪಾಸ್ ಮಾಡಿರಬೇಕು. ಅದ್ರ ಜೊತೆಗೆ TOEFL ಎಕ್ಸಾಮ್ನು ಪಾಸ್ ಮಾಡಿರಬೇಕು. ಸೊ ನಾನು ಅದ್ರದ್ದು ಸ್ವಪ್ನ ಬುಕ್ಕೋಸ್ಕರ ತೊಗೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ನಾನು ಗೇಟ್ ಎಕ್ಸಾಮ್ ಬರೆಯೋಕ್ಕೆ ಪ್ರಿಪ್ರೇಷನ್ ಆಗೋಕ್ಕಾಗಲಿಲ್ಲ. ನನ್ನ ಕಂಪ್ನಿಗೆ ಜಾಯ್ನ್ ಆದೆ ಗೈಸ್. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ನನಗೆ ಗೊತ್ತು. ಅದು ಕಂಪ್ಲೀಟ್ ಕಮ್ಯುನಿಕೇಷನ್, ಸ್ಮಾಲ್ ವೊಕ್ಯಾಬ್ಯುಲರಿ, ಕಂಪ್ಲೀಟ್ ಗ್ರಾಮರ್ ಇರುತ್ತೆ ಆ ಬುಕ್ಕಲ್ಲಿ. ನಾನು ಆ ಬುಕ್ನ ನೋಡಿದ್ದೀನಿ ಕೂಡ. ಸೊ ಅದ್ರದ್ದು ಸ್ಕೋರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ಲ್ಯಾಂಗ್ವೇಜಸ್. ಸೊ ನೀವು ಅದ್ರ ಬಗ್ಗೆ ಕರೆಕ್ಟಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಇವಾಗ ಒಂದ್ಸಲ ಎಂಟ್ರೆನ್ಸ್ ಎಕ್ಸಾಮ್, TOEFLs ಎಕ್ಸಾಮ್ಸ್ ಬರೆದ್ರೆ ಅದು ನೀವು ಬೇಗ ಪ್ರಿಪೇರ್ ಆಗಿ ಮಾಡಿಕೊಂಡ್ರೆ ಆ ಸರ್ಟಿಫಿಕೇಷನ್ ಇಲ್ಲ ಆ ಎಕ್ಸಾಮ್ದು ರಿಸಲ್ಟ್ಸು 2 ಇಯರ್ಸ್ವರೆಗೂ ವ್ಯಾಲಿಡ್ ಇರುತ್ತೆ. ಓಕೆನಾ. ಅಂದರೆ ಇವಾಗ ನೀವು ಈ ವರ್ಷ ಬರ್ದಿರ್ತೀರ, ಈ ವರ್ಷ ನೀವು ಏನೋ ಡಿಲೇ ಆಯಿತು, ನೀವು ಹೋಗೋಕ್ಕಾಗಲಿಲ್ಲ, ಜಾಬ್ ಏನೋ ಸಿಗ್ತಿಲ್ಲ, ನೆಕ್ಸ್ಟ್ ವರ್ಷ ಟ್ರೈ ಮಾಡೋಣ ಅಂತ ಮತ್ತೆ ಅದೇ ನೆಕ್ಸ್ಟ್ ವರ್ಷ ಎಂಟ್ರೆನ್ಸ್ ಎಕ್ಸಾಮ್ ಏನು ಬರೆಯೋಂಗಿರಲ್ಲ. ಯಾಕಂದರೆ ಒಂದ್ಸಲ ನೀವು ಎಕ್ಸಾಮ್ಸ್ ಬರೆದು ಆ ಸ್ಕೋರ್ ಕಾರ್ಡ್ ಇಟ್ಟರೆ ನಿಮ್ಮ ಹತ್ರ, ದಟ್ ಈಸ್ ವ್ಯಾಲಿಡ್ ಫಾರ್ ಅಪ್ ಟು 2 ಇಯರ್ಸ್ವರೆಗೂ. ಇದು ಇಂಪಾರ್ಟೆಂಟ್ ನೋಟ್ ಗೈಸ್. ನೆಕ್ಸ್ಟ್ ಪಾಯಿಂಟ್ ಬಂದು ರೆಸ್ಯೂಮು ಆ್ಯಂಡ್ ಕವರ್ ಪೇಜು. ಬರೆಯೋದು 1 or 2 pages ಇರಬೇಕು ನಿಮ್ಮ ರೆಸ್ಯೂಮು. ಅದು ಕಂಪ್ಲೀಟ್ ಪ್ರೊಫೆಷ್ನಲ್ ಫಾರ್ಮೆಟಲ್ಲಿ ಇರಬೇಕು. ಆ್ಯಂಡ್ ಆಲ್ಸೋ ನಿಮ್ಮದು ಅಚೀವ್ಮೆಂಟ್ಸ್ ಎಲ್ಲ ನೀವು ಮೆನ್ಷನ್ ಮಾಡಿರಬೇಕಾಗುತ್ತೆ ರೆಸ್ಯೂಮಲ್ಲಿ. ಅಂದರೆ ಕವರ್ ಪೇಜಲ್ಲಿ ಬಂದುಬಿಟ್ಟು ಬರೀ ಇಂಟ್ರೊಡಕ್ಷನ್ನು ಆ್ಯಂಡ್ ವೈ ಯು ಫಿಟ್ ಫಾರ್ ದಿಸ್ ಜಾಬ್ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಯಾಕಂದರೆ ನಾವು ಯೂಶಲಿ ಆಬ್ಜೆಕ್ಟಿವ್ಸ್ ಹಾಕಿರ್ತೀವಲ್ಲ ರೆಸ್ಯೂಮಲ್ಲಿ, ಅದು ಇಷ್ಟುದ್ದ ಪ್ಯಾರಾಗ್ರಾಫ್ ಹಾಕಿರ್ತೀವಿ. ದಟ್ ಈಸ್ ನಾಟ್ ಫೈನ್ ಆ್ಯಕ್ಚುಲಿ. 1 or 2 ಲೈನ್ಸಲ್ಲಿ ವೈ ಯು ಆರ್ ಫಿಟ್ ಟು ದಿಸ್ ರೋಲ್, ನೀವು ಯಾವ ರೋಲ್ಗೆ ವರ್ಕ್ ಮಾಡ್ತಿರ್ತೀರ ಅದಕ್ಕೆ ನೀವು ಡಿಸ್ಕ್ರಿಪ್ಷನ್ ಕೊಟ್ಟಿರಬೇಕಾಗುತ್ತೆ ಆಬ್ಜೆಕ್ಟಿವ್ಸಲ್ಲಿ. ಆ್ಯಂಡ್ ರೆಸ್ಯೂಮ್ ಶುಡ್ ಬಿ ಇನ್ 2 pages, 1 or 2 pages ಇರಬೇಕು. 3 to 4 pages ಎಲ್ಲ ನಾಟ್ ಅಲೋಡ್. ಆ್ಯಂಡ್ ನೀಟಾಗಿ ಮೆನ್ಷನ್ ಮಾಡಿದ್ದೀನಿ, ನಿಮ್ಮ ಅಚೀವ್ಮೆಂಟ್ಸ್ ಏನಿದೆ ಅದು ನೀಟಾಗಿ ಮೆನ್ಷನ್ ಮಾಡಿದ್ದೀನಿ. ತುಂಬ ಸಿಂಪಲ್ ಆಗಿದ್ದಷ್ಟು ಗೈಸ್ ನಿಮಗೆ ಒಳ್ಳೆಯದು. ಯಾಕಂದರೆ ರೆಕ್ರೂಟರು
ಫುಲ್ಲು ಓದ್ತಾ ಪ್ಯಾರಾಗ್ರಾಫ್ನ ಓದ್ತಾ ಕೂತ್ಕೊಳ್ಳಲ್ಲ. ಜಸ್ಟ್ ಹೆಡಿಂಗ್ ನೋಡ್ತಾರೆ, ಓಕೆ ಫೈನ್ ಓಕೆ ಫೈನ್ ಓಕೆ ದಿಸ್ ರೆಸ್ಯೂಮ್ ಗಾಟ್ ಸೆಲೆಕ್ಟೆಡ್, ಆ ಥರ ಮಾಡ್ತಾರೆ. ಬಿಕಾಸ್ ನೀಟಾಗಿ ನಾವು ತುಂಬ ಅಚೀವ್ ಮಾಡಿರ್ತೀವಿ, ತುಂಬ ನಾವು ಡಿಸ್ಕ್ರಿಪ್ಷನಲ್ಲಿ ನಾವು ಈ ಕೆಲಸ ಮಾಡಿದ್ದೀವಿ, ಆಗ ಸಿಕ್ಕಾಪಟ್ಟೆ ಪ್ಯಾರಾ ಬರೆದಿರ್ತೀವಿ ಒಂದು ಲೈನಲ್ಲಿ ಮುಗಿಸೋದನ್ನ. ಯಾವ ರೆಕ್ಯೂಟರ್ಸು ಕುತ್ಕೊಂಡು ಓಕೆ ಇವ್ನು ಇಷ್ಟೊಂದು ಮಾಡೋಣ, ಏನು ಇಷ್ಟೊಂದು ಬರ್ದವ್ರೆ, ಆಬ್ಜೆಕ್ಟಿವ್ಸ್ ಏನು ಇಷ್ಟೊಂದಿದೆ, ಡಿಸ್ಕ್ರಿಪ್ಷನ್ ಇಷ್ಟೊಂದಿದೆ ಅಂತ ಯಾರು ಕುತ್ಕೊಂಡು ಹೋದಲ್ಲ. ಜಸ್ಟ್ ನೋಡಿದ ತಕ್ಷಣ ಕೀ ಪಾಯಿಂಟ್ಸ್ಗಳು ಪಟ ಇರಬೇಕು. ಸೊ ರೆಸ್ಯೂಮ್ ಶುಡ್ ಬಿ ಪ್ರೊಫೆಷನಲ್, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಆ್ಯಂಡ್ ಜಾಬ್ ಸರ್ಚ್ ಮಾಡಿ ಅಪ್ಲಿಕೇಶನ್ಗಳು ಹಾಕಿ ಲಿಂಕ್ಡ್ಇನ್ ಇದಕ್ಕೆ ಬೆಸ್ಟ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ಅಬ್ರಾಡ್ ಬೇರೆ ಕಡೆ ಎಲ್ಲ ಹೋಗಬೇಕು ಅಂತ ಅಂದರೆ ವಿದೇಶಗಳಿಗೆ ಲಿಂಕ್ಡ್ಇನ್ ಇಸ್ ಅ ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಅದರಲ್ಲಿ ನೀವು ಕನೆಕ್ಷನ್ನ ಬೆಳೆಸ್ಕೊಳ್ಳಿ. ಕನೆಕ್ಷನ್ ನಿಮಗೆ ಗೊತ್ತಿರುತ್ತೆ, ಲಿಂಕ್ಡ್ಇನ್ ಯೂಸ್ ಮಾಡ್ತಿರೋರಿಗೆ ಕನೆಕ್ಷನ್ ನಾವು ಅದರಲ್ಲಿ ಲಾಂಗ್ ವೇ ಕನೆಕ್ಷನ್ಸ್ನ ಬಿಲ್ಡ್ ಮಾಡ್ಕೋಬೋದು. ಆ್ಯಂಡ್ ಕನೆಕ್ಟಿವಿಟಿ ಕ್ರಿಯೇಟ್ ಮಾಡಿಕೊಂಡು ನೀವು ಜಾಬ್ಸ್ಗೆ ಅಪ್ಲೈ ಮಾಡ್ಕೊಂಡು ಹೋಗಿ. ಆ್ಯಂಡ್ ಆಲ್ಸೋ ಆಚೆ ಕಡೆ ಹೋಗಬೇಕು ಅಂತ ಅಂದರೆ ಅಪ್ಲೈ ಮಾಡೋದಕ್ಕೆಲ್ಲ ಕೆಲವೊಂದು ವೆಬ್ಸೈಟ್ಗಳಿದೆ, ಅದನ್ನು ನೋಟ್ ಮಾಡ್ಕೊಂಡಿದ್ದೀನಿ, ಹೇಳ್ತೀನಿ ನೋಡಿ. ಕಂಟ್ರಿಗಳು, ಸ್ಪೆಸಿಫಿಕ್ ಕಂಟ್ರಿಗಳಿಗೆ ಒಂದು ವೆಬ್ಸೈಟ್ಗಳಿರುತ್ತೆ. ಕೆನಡಾಗೆ ಜಾಬ್ ಬ್ಯಾಂಕ್ ಅಂತ ಒಂದಿದೆ ವೆಬ್ಸೈಟು. ಅದಾದ್ಮೇಲೆ ಆಸ್ಟ್ರೇಲಿಯಾಗೆ ಸೀಕ್ ಅಂತ ಇದೆ, ಇದು ನಾನು ರೀಸೆಂಟಾಗಿ ಸರ್ಚ್ ಮಾಡಿದ್ದೆ. ಆಸ್ಟ್ರೇಲಿಯಾಗೆ ಅಂತಲೇ ಒಂದು ಸೀಕ್ ಅಂತ ಒಂದು ಪೋರ್ಟಲ್ ಇದೆ, ಅಲ್ಲಿ ನೀವು ಜಾಬ್ ಅಪ್ಲೈ ಮಾಡ್ಬೋದು. ಆ್ಯಂಡ್ ಆಲ್ಸೋ ಜರ್ಮನಿಗೆ ಮೇಕ್ ಇಟ್ ಇನ್ ಜರ್ಮನಿ ಅಂತ ಇದೆ, ಅದರಲ್ಲಿ ನೀವು ಹೋಗಿ ಸರ್ಚ್ ಮಾಡ್ಬೋದು. ಅದೇ ಥರ ನಾರ್ಮಲ್ ನಿಮಗೆ ಯಾವ್ಯಾವ ಥರ ಬೇಕೋ ಅದನ್ನೆಲ್ಲ ನೀವು ಗೂಗಲ್ ಮಾಡಿಬಿಟ್ರೆ ಬಂದ್ಬಿಡುತ್ತೆ. ಬಟ್ ಇದಕ್ಕೆಲ್ಲ ಡಿಫ್ರೆಂಟ್ ಪೋರ್ಟಲ್ ಇದೆ, ನನಗೆ ಸೀರಿಯಸ್ಲಿ ಗೊತ್ತಿರಲಿಲ್ಲ. ಸೊ ನನಗೆ ಇನ್ಫಾರ್ಮೇಷನ್ ಗೊತ್ತಿತ್ತು, ಅದಕ್ಕೆ ನಾನು ನಿಮ್ಮ ಹತ್ರನೂ ಶೇರ್ ಮಾಡ್ಕೊತಾ ಇದ್ದೀನಿ. ಆಗಲಿಲ್ಲ ಟ್ರೈ ಮಾಡ್ತಿದ್ದೀನಿ, ಆಗಲಿಲ್ಲ ಅಂತ ಬಿಡಬೇಡಿ, ಅಪ್ಲೈ ಮಾಡ್ತಾನೆ ಇದೆಯಾ. ಅದಕ್ಕೊಂದು ನಿಮ್ಮದು ಸ್ಪ್ರೆಡ್ಶೀಟ್ನ ಮೇಂಟೈನ್ ಮಾಡ್ಕೊಳ್ಳಿ. ದಿನಾಗಲೂ ಅಪ್ಲೈ ಮಾಡ್ತಾನೆ ಇದೆಯಾ, ಆಬ್ವಿಯಸ್ಲಿ ಒಂದಿನ ಬಂದೇ ಬರುತ್ತೆ. ನೀವು ಯಾವಾಗ ಡೈರೆಕ್ಟ್ ಪೋರ್ಟಲಲ್ಲಿ ಅಪ್ಡೇಟ್ ಮಾಡ್ತೀರಾ, ಮೋಸ್ಟ್ಲಿ ವಿಲ್ ಗೆಟ್ ಮೋರ್ ಕಾಲ್ಸ್. ನನಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಬಟ್ ಪ್ರೊಸೀಜರ್ ಮಾತ್ರ ಇದೇನೆ. ಬಿಕಾಸ್ ಕೆಲವ್ರಿಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಪ್ರೊಸೀಜರೇ ಗೊತ್ತಿರಲ್ಲ. ಆ ಟೈಮಲ್ಲಿ ಏನು ಮಾಡಿ ಅಂತ ಅಂದರೆ, ನೋಡಿ ನಾನು ಪೋರ್ಟಲ್ ಹೇಳಿದಲ್ವಾ, ಅದರಲ್ಲಿ ಟ್ರೈ ಟು ಅಪ್ಲೋಡ್ ಯುವರ್ ರೆಸ್ಯೂಮೆ ಎವ್ರಿ ಡೇ, keep your profile active, so then definitely you will get a call guys, ಓಕೆನಾ. ಅದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇಂಟರ್ವ್ಯೂ ಪ್ರಿಪ್ರೇಷನ್. ಸೊ ಇಂಟರ್ವ್ಯೂ ನಿಮ್ಗೆ ಏನಾದ್ರು ಒಂದ್ಸಲ ಕಾಲ್ ಸ್ಕೆಡ್ಯೂಲ್ ಆಯಿತು ಅಂತಂದರೆ, ಇವಾಗ ನೀವು ಅಪ್ಲೈ ಮಾಡ್ತಿರ್ತೀರಾ, ಯಾವುದೋ ಒಂದು ಕಾಲ್ ಸ್ಕೆಡ್ಯೂಲ್ ಆಯಿತು ಲಕ್ಕಿಲಿ, ಆವಾಗ ಅದು ರೆಸ್ಯೂಮನು, ಆವಾಗ ಆ ಇಂಟರ್ವ್ಯೂ ಬಂದು ಝೂಮಲ್ಲೋ ಇಲ್ಲ ಮೈಕ್ರೋಸಾಫ್ಟ್ ಟೀಮ್ಸ್ ಅಲ್ಲೋ ಇರುತ್ತೆ. ಸೊ ಝೂಮು, ಮೈಕ್ರೋಸಾಫ್ಟ್ ಟೀಮ್ಸು ಇಲ್ಲ ಬೇರೆ ಯಾವುದಾದ್ರೂ ಲಿಂಕ್ಸ್ ಇರುತ್ತೆ. ಆ ಲಿಂಕಲ್ಲಿ ನೀವು ಇಂಟರ್ವ್ಯೂ ಕೊಟ್ಟರು ಅಟ್ಲೀಸ್ಟ್ ನಿಮ್ಮದು ಆಫ್ ಬಾಡಿ ಇಷ್ಟು ಮಾತ್ರ ವಿಸಿಬಲ್ ಇದ್ರು, ದಟ್ ಶುಡ್ ಬಿ ವೆರಿ ಪ್ರೊಫೆಷ್ನಲ್ ಗೈಸ್. ಆ್ಯಂಡ್ ವೇ ಆಫ್ ಟಾಕಿಂಗು, ಡಿಸಿಪ್ಲಿನ್ ಅಲ್ಲೇ ಗೊತ್ತಾಗೋಗುತ್ತೆ. ಒಂದು 2 minutes ಅವ್ರನ್ನ ವಿಡಿಯೋ ಕಾಲಲ್ಲಿ ಅಬ್ಸರ್ವ್ ಮಾಡಿದ್ರೆ ವಾಟ್ ಈಸ್ ಯುವರ್ ಬಿಹೇವಿಯರ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಯು ಶುಡ್ ಬಿ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ವೆರಿ ಡಿಸಿಪ್ಲಿನ್ ಆ್ಯಂಡ್ ಹೈಲಿ ಪ್ರೊಫೆಷನಲ್, ಓಕೆನಾ. ಇನ್ ದ ಇಂಟರ್ವ್ಯೂ ಪ್ರೊಸೆಸ್ ನೀವು ತುಂಬ ಚೆನ್ನಾಗಿ ಇಂಟರ್ವ್ಯೂ ಕೊಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್, ಅಲ್ಲ ಇಂಟರ್ವ್ಯೂ ಆಯಿತು ಅಂತಲೇ ಅಂದ್ಕೊಳ್ಳಿ. ಅದಾದಮೇಲೆ ವೀಸಾ ಮತ್ತು ಡಾಕ್ಯುಮೆಂಟೇಷನ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ವರ್ಕ್ ವೀಸಾ, ವರ್ಕ್ ಪರ್ಮಿಟು, ವೀಸಾ ಎಲ್ಲ ನೀವು ತೊಗೊಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟು ಎಂಪ್ಲಾಯರ್ ಡಿಪೆಂಡೆಂಟು ಇಲ್ಲಾಂದರೆ ಎಂಪ್ಲಾಯರ್ ಸ್ಪಾನ್ಸರ್ಶಿಪ್ಪು ಅದೆಲ್ಲ ನೀವು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಅದೆಲ್ಲ ಕನ್ಫರ್ಮ್ ಮಾಡಿಕೊಂಡ್ರೆ ದೆನ್ ವೆನ್ ಇಟ್ ಕಮ್ಸ್ ಟು ಡಾಕ್ಯುಮೆಂಟೇಷನ್, ಪಾಸ್ಪೋರ್ಟು, ಡಿಗ್ರಿ ಸರ್ಟಿಫಿಕೇಟ್ಸು ಮತ್ತು ಲ್ಯಾಂಗ್ವೇಜ್ ಸ್ಕೋರ್ಸು, ಲ್ಯಾಂಗ್ವೇಜ್ ನಾನು ಹೇಳಿದ್ನಲ್ಲ, ಇಂಗ್ಲೀಷ್ ಸ್ಕೋರ್ ಕಾರ್ಡು, ಪ್ರೊಫಿಷಿಯನ್ಸಿ ಇಂಗ್ಲೀಷ್ ಸ್ಕೋರ್ ಕಾರ್ಡು ಅದು. ಅದಾದಮೇಲೆ ರೆಕಮೆಂಡೇಷನ್ ಲೆಟರು ಆನ್ಲೈನಲ್ಲೂ ಸಾಫ್ಟ್ ಕಾಪಿ ಇರಬೇಕು, ಪ್ಲಸ್ ಹಾರ್ಡ್ ಕಾಪಿನೂ ಇಟ್ಕೊಂಡಿರ್ಬೇಕು ಗೈಸ್, ಅದು ತುಂಬಾ ಇಂಪಾರ್ಟೆಂಟು, ಓಕೆನಾ. ಅದಿಷ್ಟು ವೆನ್ ಇಟ್ ಕಮ್ಸ್ ಟು ವೀಸಾ ಆ್ಯಂಡ್ ಡಾಕ್ಯುಮೆಂಟೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದು ಫಿನಾನ್ಷಿಯಲಿ ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. 3 to 6 monthsಗೆ ಅಕೊಮಡೇಷನ್ ನೀವು ಆಲ್ರೆಡಿ ಸೇವ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಆ್ಯಂಡ್ ಫ್ಲೈಟ್ ಚಾರ್ಜಸ್ಸು, ವೀಸಾ ಚಾರ್ಜಸ್ಸು ಆ್ಯಂಡ್ ತುಂಬ ಎಕ್ಸ್ಪೆನ್ಸಸ್ಸು. ನೀವು ಅಕಸ್ಮಾತ್ ಎಮರ್ಜೆನ್ಸಿ ಬಂತು ಅಂತ ಅಂದರೆ ಅದಕ್ಕೆಲ್ಲ ನೀವು ಮನಿನ ಆಲ್ರೆಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಬಿಕಾಸ್ ಈ ದೇಶದಿಂದ ಬೇರೆ ದೇಶಕ್ಕೆ ಹೋಗಿರ್ತೀರಾ, ಸೊ ಒಂದು ಸ್ವಲ್ಪ ಸೇವಿಂಗ್ಸ್ ಅಂತ ಇಟ್ಕೊಳ್ಳಬೇಕು ಎಮರ್ಜೆನ್ಸಿ ಪರ್ಪಸ್ಗೆ ಆ್ಯಂಡ್ ನಿಮ್ಮ ಸೇಫ್ಟಿಗೋಸ್ಕರ. ಸೊ ಇಷ್ಟು ಆಯಿತು. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪರ್ಸಿಸ್ಟೆನ್ಸಿ ಆಲ್ಸೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜಾಬ್ ಸರ್ಚ್ನ ಮಾಡೋದನ್ನ ನಿಲ್ಲಿಸ್ಬೇಡಿ, ಜಾಬ್ ಸರ್ಚ್ ಮಾಡ್ತಾನೆ ಇರಿ, ಅಪ್ಲೈ ಮಾಡ್ತಾನೆ ಇರಿ, ಡಿಸ್ಕರೇಜ್ ಮಾತ್ರ ಆಗಲೇಬೇಡಿ. ಬಿಕಾಸ್ ಇವಾಗ ಒಂದು ಮೈಂಡ್ ಸೆಟ್ ಮಾಡ್ಕೊಂಡಿರ್ತೀರ, ನಾನು ಅಬ್ರಾಡ್ಗೆ ಹೋಗಲೇಬೇಕು ಅಂತ ಹೇಳಿ, ಸಿಗ್ತಾ ಇಲ್ಲ ಬಿಡು, ಹೆಂಗೋ ಕಾಂಪ್ರಮೈಸ್, ಅದೆಲ್ಲ ಬೇಡ ಗೈಸ್. ಇವಾಗ ನೀವು ಮಾಡಬೇಕು ಹೋಗಬೇಕು ಅಂತಂದರೆ ಫಿಕ್ಸ್ ಆಗಿ ಡಿಸ್ಕರೇಜ್ ಅಂತೂ ಆಗಲೇಬೇಡಿ. ಇಂಟರ್ವ್ಯೂ ಕೊಡಿ, ಯಾಕೆಂದರೆ ರಿಜೆಕ್ಷನ್ಸ್ ಅವರ ಲೆಸನ್ ಅಂತಾರಲ್ಲ, ಅದನ್ನ ನೀವು ಮೋಟಿವೇಶನ್ ಆಗಿ ಇಟ್ಕೊಳ್ಳಿ.
ಮಾಡ್ಕೊಳ್ಳಿ ಆ ಲೈನ್ಸ್ನ. ಆ್ಯಂಡ್ ಎವ್ರಿ ಟೈಮು ನಿಮ್ಮ ಇಂಟರ್ವ್ಯೂ ಈ ಇಂಟರ್ವ್ಯೂ ಏನು ಮಿಸ್ ಆಯಿತು, ನೆಕ್ಸ್ಟ್ ಇಂಟರ್ವ್ಯೂಗೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಈ ಇಂಟರ್ವ್ಯೂಲಿ ಈ ರೆಸ್ಯೂಮಲ್ಲಿ ಏನು ಫಾಲ್ಟ್ ಆಯಿತು, ಸೊ ನೆಕ್ಸ್ಟ್ಗೆ ಇನ್ನೊಂದು ಸ್ವಲ್ಪ ನೀಟಾಗಿ ರೆಸ್ಯೂಮ ಪ್ರಿಪೇರ್ ಮಾಡ್ಕೊಳ್ಳಿ. ಡೇ ಬೈ ಡೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಬಿಕಾಸ್ ರಿಜೆಕ್ಷನ್ ಆದಷ್ಟು ಎಕ್ಸ್ಪೀರಿಯನ್ಸ್ ಆಗ್ತಿರುತ್ತಲ್ಲ, ಸೊ ನಿಮಗೆ ನಿಮ್ಮದು ಏನು ಮಿಸ್ಟೇಕ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಡಿಸ್ಕರೇಜ್ ಆಗಬೇಡಿ ಆ್ಯಂಡ್ ಡಿಮೋಟಿವೇಟ್ ಮಾತ್ರ ಖಂಡಿತವಾಗ್ಲೂ ಆಗಬೇಡಿ. ಹೋಪ್ಸ್ ಇಟ್ಕೊಳ್ಳಿ, ಆಗೇ ಆಗುತ್ತೆ, ನಾನು ಹೋಗ್ತೀನಿ ಅಂತ. ಡೆಫಿನೆಟ್ಲಿ ಯು ವಿಲ್ ಗೋ ಒನ್ ಡೇ. ಸೊ ಅದಕ್ಕೆಲ್ಲ ಏನಂತ ಅಂದರೆ ನಿಮ್ಮದು ಮೈಂಡ್ ಸೆಟ್ಟು ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಬಿಕಾಸ್ ನಾರ್ಮಲ್ ಮೈಂಡ್ ಸೆಟ್ಟು ಇಲ್ಲ ಲೋ ಮೈಂಡ್ ಸೆಟ್ ಇಟ್ಕೊಂಡು ಈ ಥರ ವಿಚಾರಕ್ಕೆ ಕೈ ಹಾಕೋದು ತುಂಬಾ ಕಷ್ಟ. ಬಿಕಾಸ್ ಈಗ ಬ್ಯಾಂಗ್ಳೂರು, ಚೆನ್ನೈ, ಹೈದ್ರಾಬಾದ್ ಇಲ್ಲೆಲ್ಲ ಆರಾಮಾಗಿ ಹೋಗ್ಬೋದು. ಸೊ ಬೇರೆ ದೇಶಕ್ಕೆ ಹೋಗಬೇಕು ಅಂತಲೇ ನಾವು ತುಂಬಾ ಕಷ್ಟಪಡಬೇಕು. ಬಿಕಾಸ್ ನಾವು ಬ್ಯಾಂಗ್ಳೂರಲ್ಲೇ ಇರ್ತೀವಿ, ಬ್ಯಾಂಗ್ಳೂರಲ್ಲೇ ಕೆಲಸ ತೊಗೊಳೋದು ಎಷ್ಟು ಕಷ್ಟ ಹೇಳಿ. ಅದೇ ಥರ ನಾವು ಇವಾಗ ಒಂದು ದೇಶದಲ್ಲಿ ಇರ್ತೀವಿ, ಬೇರೆ ದೇಶಕ್ಕೆ ಹೋಗಬೇಕು ಅಂದರೆ ಆಬ್ವಿಯಸ್ಲಿ ಸ್ಟ್ರಗಲ್ಸ್ ಇದ್ದೇ ಇರುತ್ತೆ. ಆ ಸ್ಟ್ರಗಲ್ಸ್ನೆಲ್ಲ ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು. ಅಟ್ ದ ಸೇಮ್ ಟೈಮ್ ನಿಮ್ಮ ಮೈಂಡು ತುಂಬ ಸ್ಟ್ರಾಂಗ್ ಆಗಿರಬೇಕು. ನಿಮ್ಮ ಮೈಂಡ್ ಒಂದು ಸ್ಟ್ರಾಂಗ್ ಆಗಿದ್ದರೆ ಯು ವಿಲ್ ವಿನ್ ಇನ್ ಯೋರ್ ಲೈಫ್. ಆ ಥರ ಅನ್ಕೊಂಬಿಡಿ. ಸೊ ತುಂಬ ಸ್ಟ್ರಾಂಗ್ ಆಗಿರಿ ಗೈಸ್. ತುಂಬ ಕನ್ಸುಗಳು ಇಟ್ಕೊಂಡಿರ್ತಾರೆ, ನಾನು ಆಚೆನೇ ಹೋಗಬೇಕು, ನಾನು ಹೊರದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು, ನನ್ನ ಅಪ್ಪ ಅಮ್ಮಗೆ ಪ್ರೌಡ್ ಫೀಲ್ ಆಗುತ್ತೆ, ನಾನು ಹೋಗಲೇಬೇಕು ಅಂತ ಅಂದ್ಕೊಂಡು ಪಾಪ ಸ್ಟೂಡೆಂಟ್ಸ್ಗಳು ಕಷ್ಟಪಟ್ಟು ಓದ್ತಿರ್ತಾರೆ. ಅವ್ರೇನಾದ್ರು ಈ ವಿಡಿಯೋ ನೋಡಿದ್ರೆ ನೀವು ಹೋಗ್ತೀರಾ, ನೀವು ಚೆನ್ನಾಗಿ ಓದ್ಕೊಂಡು ಒಂದಿನ ಅಚೀವ್ ಮಾಡ್ತೀರಾ. ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ತಿಳ್ಕೊಳ್ಳಿ ಗೈಸ್. ಈಗ ನೀವು ಹೊರದೇಶಕ್ಕೆ ಹೋಗಬೇಕು, ವಿದೇಶಕ್ಕೆ ಹೋಗಬೇಕು ಅಂತಂದರೆ ಡಿಗ್ರಿ ಒಂದೇ ಇಂಪಾರ್ಟೆಂಟ್ ಅಲ್ಲ. ನಾನು ಹೇಳ್ದಂಗೆ ಸ್ಕಿಲ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಏನೇನು ಬೇಕು, ಪ್ರಿಪ್ರೇಷನ್ ಆಲ್ಸೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇವಾಗಲಿಂದನೇ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಮುಂದೆ ಒಂದಿನ ನೀವು ವೆಲ್ಲಾಗಿ ಇಂಟರ್ವ್ಯೂ ಕೊಡ್ತೀರಾ. ಸೊ ಪ್ರಿಪ್ರೇಷನ್ ತುಂಬ ಇಂಪಾರ್ಟೆಂಟು, ಸ್ಕಿಲ್ಸು ತುಂಬ ಇಂಪಾರ್ಟೆಂಟು, ಕಮ್ಯುನಿಕೇಷನ್ ಆಲ್ಸೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರೆಲ್ಲ ಕಾಂಪ್ರಮೈಸ್ ಆಗೋಂಗೆ ಇರಲ್ಲ, ಕಾನ್ಫಿಡೆಂಟ್ ಆಗಿರಬೇಕು ಕಮ್ಯುನಿಕೇಷನ್ನು. ಸೊ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಅಪ್ಲೈ ಮಾಡಿ ಗೈಸ್, ಎಲ್ಲ ಒಳ್ಳೆಯದಾಗುತ್ತೆ. ಸೊ ನನಗೆ ಎಷ್ಟು ಗೊತ್ತೋ ಇನ್ಫಾರ್ಮೇಷನ್ ಅಷ್ಟು ನಾನು ನಿಮ್ಗೆ ಹೇಳಿದ್ದೀನಿ. ಬಿಕಾಸ್ ಪಾಯಿಂಟ್ ಟು ಪಾಯಿಂಟ್ ನಾನು ಹೇಳಿದ್ದೀನಿ. ನಿಮಗೂ ಏನಾದರೂ ನನ್ನ ವೀಡಿಯೋ ನೋಡ್ತಿರೋರು ಏನಾದ್ರು ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ, ಇನ್ನೂ ಯಾವ ಥರ ಆ್ಯಡ್ ಮಾಡ್ಕೊಬೋದು ಅಂತ ಹೇಳಿ. ಮುಂದಿನ ಬ್ಲಾಗಲ್ಲಿ ಇನ್ನೂ ಮೋರ್ ಇನ್ಫಾರ್ಮೇಟಿವ್ ಜೊತೆ ನಾನು ಬರ್ತೀನಿ. ಇವಾಗ ಎಷ್ಟು ಗೊತ್ತೋ ನಾನು ಅಷ್ಟು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ಬ್ಲಾಗ್ ಏನಾದರೂ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.